ಹಾಯ್ ಫ್ರೆಂಡ್ಸ್, ನಾನು ಈ ದಿನ ಒಂದು ಹಿತನುಡಿಯನ್ನು ಹೇಳೋದ್ರ ಮೂಲಕ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಯಾರನ್ನೂ ಕೀಳಾಗಿ ಕಾಣಬೇಡಿ, ಏಕೆಂದರೆ 5 ರೂಪಾಯಿ ಪೆನ್ನು ಕೂಡ 5 ಕೋಟಿ ಚೆಕ್ ಬರೆಯುತ್ತದೆ ಅಲ್ವಾ? ಹೌದು ಅಲ್ವಾ? ಒಂದು ಸಣ್ಣ ಸೂಜಿಯಿಂದನೂ ಕೂಡ ಒಂದು ಪರಿಹಾರ ಇರುತ್ತದೆ ಅಲ್ವಾ? ಸೊ ಹಾಗಾಗಿ ನಾವು ಯಾರೋ ಒಬ್ಬರು ಒಂದು ವಿಷಯನ ಹೇಳ್ತಾ ಇದ್ದಾರೆ ಅಂದರೆ ಅವರು ತುಂಬ ಚೀಪ್ ಅಂತ ನಾವು ಅರ್ಥ ಮಾಡಿಕೊಂಡು ಅವ್ರ ಮಾತಿಗೆ ಬೆಲೆ ಕೊಡಲ್ಲ. ಅದೊಂದು ಮಾತು ಕೂಡ ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗಿರುತ್ತೆ. ಯಾಕೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾವೇನೋ ಒಂದು ಪೂಜೆ ಮಾಡ್ತಾ ಇರ್ತೀವಿ. ಸೊ ಆಗ ಹೇಳ್ತಾರೆ, ಇದೊಂದು ಪೂಜೆ ಮಾಡೋದ್ರಿಂದ ಪರಿಹಾರ ಆಗ್ಬಿಡುತ್ತಾ, ಹಂಗಾದರೆ ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬಿಡ್ತೀವ? ಯಾರಿಗೆ ಗೊತ್ತು, ಯಾವುದೋ ಒಂದು ಪೂಜೆಯಲ್ಲಿ ನಮಗೆ ಅದು ಪರಿಹಾರನೇ ಆದರೂ ಆಗ್ಬೋದಲ್ವಾ? ಸೊ ಹಾಗಾಗಿ ಯಾವುದನ್ನು ಕೂಡ ನೀವು ಕೀಳಾಗಿ ನೋಡಬೇಡಿ. ಎಲ್ಲದಕ್ಕೂ ಕೂಡ ಒಂದು ಬೆಲೆ ಅನ್ನೋದನ್ನು ಕೊಟ್ಟಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದು ಧನುರ್ಮಾಸ ಪೂಜೆಯ 3ನೇ ವಿಡಿಯೋ ಆಗಿರುತ್ತೆ. ಸೊ ಆ್ಯಕ್ಚುಲಿ ಈ ದಿನ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ನಾವು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಿಂಬೆಹಣ್ಣನ್ನ ದೃಷ್ಟಿ ತೆಗೆದು ಎಲ್ಲ ಬಾಗಿಲಿಗೂ ಕೂಡ ನಿಂಬೆಹಣ್ಣನ್ನ ಕಟ್ ಮಾಡಿ ಅರಿಶಿನ ಕುಂಕುಮ ಹಾಕಿ ಇಡ್ತೀವಿ. ಯಾಕಂದರೆ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರಬಾರ್ದು, ಯಾರದೇ ದೃಷ್ಟಿ ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ, ಮತ್ತು ಲಕ್ಷ್ಮೀ ಕೃಪಾ ಕಟಾಕ್ಷ ನಮ್ಮ ಮನೇಲಿ ಇರಲಿ, ನಮ್ಮ ಮನೆ ಮೇಲೆ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ. ಸೊ ನಾನು ಆ್ಯಸ್ ಇಟ್ ಆಸ್ ಮನೆಯಲ್ಲೆಲ್ಲ ಪೂಜೆ ಮಾಡಿ ಅಮಾವಾಸ್ಯೆ ಇರೋದ್ರಿಂದ ಧೂಪದಾರತಿ ಕರ್ಪೂರದಾರತಿ ಎಲ್ಲ ಮುಗಿಸಿ ನದಿ ಹತ್ರ ಬಂದು ಈಗ ನೀರು ತಗೊಂಡು ಬಂದು ಪ್ರೋಕ್ಷಣೆ ಮಾಡಿ ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಈಗ ಶುರುವಲ್ಲಿರೋದ್ರಿಂದ, ಅಂದರೆ ಧನುರ್ಮಾಸ ತಿಂಗಳು ಶುರುವಾಗಿರೋದ್ರಿಂದ ಯಾರೂ ಕೂಡ ಒಂದು 15 ದಿನದವರೆಗೂ ಅಂದರೆ ಒಂದು ವಾರದವರೆಗೂ ಕೂಡ ಬರಲ್ಲ. ಆಮೇಲೆ 5 ಗಂಟೆ ಆದಮೇಲೆ ತುಂಬ ಜನ ಬರ್ತಾರೆ. ಸೊ ಹಾಗಾಗಿ ನಾನು 4:15 ಬಂದು ಪೂಜೆ ಶುರು ಮಾಡ್ಕೋತೀನಿ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಧನುರ್ಮಾಸ ಪೂಜೆ ಯಾವ ಸಮಯದಲ್ಲಿ ಅಂದರೆ ಕರೆಕ್ಟಾದ ಸಮಯ ಅಂತಂದರೆ 4:15 5:30 ಒಳಗಡೆ ಪೂಜೆ ಮಾಡಬೇಕು. ಇದನ್ನು ನಾವು ಧನುರ್ಮಾಸ ಪೂಜೆ ಅಂತ ಕರಿತೀವಿ. ಅಂದರೆ ಸೂರ್ಯೋದಯ ಉದಯ ಆಗುವ ಒಂದು ಅರ್ಧ ಗಂಟೆ ಇಲ್ಲ ಅಂದರೆ 1 ಅವರ್ ಮುಂಚಿತವಾಗಿ ಪೂಜೆ ಮುಗಿಬೇಕು. ಆಮೇಲೆ ಮಾಡುವಂಥ ಪೂಜೆ ಧನುರ್ಮಾಸ ಪೂಜೆಗೆ ಅದು ಸಂಬಂಧಪಟ್ಟಿದ್ದಲ್ಲ. ಸೊ ಈಗ ನಾವು ಪೂಜೆ ಎಲ್ಲ ಮಾಡಿ ಅಶ್ವಿನಿ ದೇವತೆಗಳಿಗೂ ನಮಸ್ಕಾರ ಮಾಡಿದ್ವಿ. ಅಶ್ವಿನಿ ದೇವತೆಗಳು ಅಂದರೆ ನಕ್ಷತ್ರವನ್ನು ನೋಡಲೇಬೇಕು ಈ ಧನುರ್ಮಾಸದಲ್ಲಿ. ಅಂದರೆ ಈ ಸಮಯದಲ್ಲಿ ದೇವತೆಗಳು ಓಡಾಡುವ ಸಮಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೇಳ್ತಾರೆ, ನಾವೇನಾದರೂ ಮುಸ್ಸಂಜೆ ಟೈಮಲ್ಲಿ ಏನಾದರೂ ವಿಷಯ ಮಾತಾಡ್ತಾ ಇದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂದ್ಬಿಡ್ತಾರೆ ಅಂತ ಹೇಳ್ತಾರಲ್ವಾ, ಇದಕ್ಕೋಸ್ಕರನೇ. ಸೊ ಫ್ರೆಂಡ್ಸ್, ಧನುರ್ಮಾಸ ಪೂಜೆಯ 3ನೇ ದಿನದ ಪೂಜೆ ಇದಾಗಿತ್ತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ